ಇಷ್ಟು ಬೇಗ ನೋಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಹೌದು ಸರ್, ನನಗೂ ಆ ಥರದ ಆಸೆ ಇರಲಿಲ್ಲ. ಎಲ್ಲೋ ರಾಂಗ್ ಸ್ಟೆಪ್ ಇಟ್ಟೆ ಅನ್ಸುತ್ತೆ. ಸ್ಟಾರ್ಟಿಂಗಲ್ಲೆಲ್ಲ ತುಂಬ ಕರೆಕ್ಟಾಗಿ ಹೋಗ್ತಿತ್ತು. ಎಲ್ಲೋ ಒಂದೆರಡು ವಾರ ಅಂದರೆ ಇಲ್ಲಿ ಆಚೆ ಬಂದಮೇಲೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ತಪ್ಪಾಯಿತು ಅಂತ. ಅಲ್ಲಿ ಏನು ಗೊತ್ತಾಗೋದೇ ಇಲ್ಲ ಸರ್, ಅಲ್ಲೆಲ್ಲೋ ಮಿಸ್ ಹೊಡಿತು ಸರ್. ಸರ್, ಮಾತಿನ ಬಾಣಗಳನ್ನ ಬಿಡೋದ್ರ ಮೂಲಕನೇ ತಾವು ಹೆಸರುವಾಸಿ ಆಗಿದ್ರಿ. ಇನ್ಫ್ಯಾಕ್ಟ್ ನಿಮ್ಮ ಪ್ರೋಮೋ ಕೂಡ ಸಾಕಷ್ಟು ನಿರೀಕ್ಷೆ ಸರ್. ಅದನ್ನು ನಾನು ಇವ್ರು ಪಕ್ಕಾ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಸಾಕಷ್ಟು ಜನ ಆಗ್ಲೇ ಡಿಸೈಡ್ ಮಾಡಿದ್ರು. ಬಟ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಅಂದ್ರೆ ಡಮ್ಮಿ ಆದ್ರಿ ಅಂತಾನೆ ಅನ್ನಿಸ್ತು ಹೋದ್ಮೇಲೆ. ಯಾಕೆ ಹಂಗಾಯ್ತು ಅಂತ ಸರ್? ಅಂದರೆ ಫಸ್ಟು ನಾನು ಏನು ಅದು ಮಾಸ್ಕ್ ಹಾಕೊಂಡು ಮಾಡಿದ್ನಲ್ಲ ಅದೆಲ್ಲ ಪ್ರಕಾಶ್ ಸರ್ ಸರ್. ನಾವು ಯಾವಾಗಲೂ ಡೈರೆಕ್ಟರ್ಗಳದ್ದೇ ಕೆಲಸ ಮಾಡ್ಕೊಂಡು ಬಂದಿರೋದು. ಅದೆಲ್ಲ ಪ್ಲಾನ್ ಎಲ್ಲ ಪ್ರಕಾಶ್ ಸರ್ ಸರ್. ಅದು ಸಕ್ಸಸ್ಫುಲ್ ಆಗಿದೆ ಅಂದ್ರು ಅದು ಪ್ರಕಾಶ್ ಸರ್ ಸರ್ ಕ್ರೆಡಿಟ್ ಹೋಗಬೇಕು. ನಾನು ಬರೀ ಅದ್ರ ಪಾತ್ರ ಮಾಡಿದ್ದೆ ಡೈರೆಕ್ಟರ್ ಹೇಳಿದ್ದು. ನಾನು ಅದನ್ನು ನೋಡೋಕ್ಕಾಗಿಲ್ಲ, ಯಾಕಂದ್ರೆ ಅದು ರಿಲೀಸ್ ಮಾಡೋದಕ್ಕೆ ನಾನು ಆಲ್ರೆಡಿ ಅಲ್ಲಿ ಸ್ಟುಡಿಯೋಲಿದ್ದೆ. 26ನೇ ತಾರೀಕು ಯಾವತ್ತೂ ರಿಲೀಸ್ ಮಾಡೋದು ಅನ್ಸುತ್ತೆ. ನಾನು ಅಷ್ಟೊತ್ತಿಗಾಗಲೇ ಅಲ್ಲಿದ್ದೆ. ನನ್ನ ಹತ್ರ ಆಗಲೇ ಮೊಬೈಲ್ ಎಲ್ಲ ಕೊಡಿಸ್ಬಿಟ್ಟಿದ್ರು. ಆಮೇಲೆ ಬಂದಾಗ ಮಾತ್ರ ಹೇಳೋ ಸಕ್ಕತ್ತಾಗಿ ಆಯಿತು ಅಂತ. ನಾನು ನೋಡೋಕ್ಕೂ ಆಗಿಲ್ಲ, ಇಲ್ಲಿ ಬಂದು ಕೂತಿದ್ದೀನಿ. ರಾತ್ರಿ ಬಂದೆ, ಬೆಳಗ್ಗೆಯಿಂದ ಇಲ್ಲೇ ಇದ್ದೀನಿ. ಅದು ಪ್ರಕಾಶ್ ಸರ್ದೆ ಸರ್. ಆಮೇಲೆ ನಾನು ಹೋದಾಗ ಸ್ಟಾರ್ಟಿಂಗ್ ಅದೇ ಥರದ್ದೇ ಮಾಡ್ಕೊಂಡು ಹೋದೆ ಸರ್. ನನಗೂ ಅದು ಅನಿಸ್ತಿತ್ತು ಚೆನ್ನಾಗಿ ಹೋಗ್ತಿದೆ ಆ ಥರದ್ದು. ಅಲ್ಲಿ ನಿಮ್ಗೆ ಗೊತ್ತಾಗಲ್ಲ ಸರ್ ಎಲ್ಲಿ ಹೆಜ್ಜೆ ತಪ್ಪಿದ್ವಿ. ಈಗ ಆಚೆ ಬಂದಾಗ ನಾನು ಇನ್ನೂ ಯಾವುದು ನೋಡೋಕ್ಕಾಗಿಲ್ಲ. ನಮ್ಮ ಮನೆಯವರೆಲ್ಲ ಹೇಳಿದ್ದೆ ಗೊತ್ತು ನನಗೆ, ನೀನು ಒಂಚೂರು ಆ ಗ್ರೂಪಿಂದ ಆಚೆ ಬರಬೇಕಿತ್ತು ಅಂತ. ಸರ್ ಅಲ್ಲಿ ಎಲ್ಲ ಕಡೆ ಗ್ರೂಪ್ ಇದೆ ಸರ್. ಈಗ ನಾಳೆ ಕಾವ್ಯ ಸೋತ್ಬಿಟ್ರೆ ಅದಕ್ಕೆ ಗಿಲ್ಲಿ ಕಾರಣ ಅಲ್ಲ ಸರ್, ಗಿಲ್ಲಿ ಸೋತ್ಬಿಟ್ರೆ ಕಾವ್ಯ ಕಾರಣ ಅಲ್ಲ ಸರ್, ಈಗ ಅಭಿ ಸೋತ್ಬಿಟ್ರೆ ಅದಕ್ಕೆ ಧನು ಕಾರಣ ಅಲ್ಲ ಸರ್. ಅಲ್ಲಿ ಗೊತ್ತಾಗಲ್ಲ ಆಚೆ ಅದು ಕರೆಕ್ಟ್, ಹೇಳ್ತಿರೋದು ಕರೆಕ್ಟ್, ಅಲ್ಲಿ ಗೊತ್ತಾಗಲ್ಲ ಸರ್. ಅಲ್ಲಿ ಏನೋ ಒಂದು ನಮ್ಗೆ ಇದೊಂದು ಸಪೋರ್ಟ್ ಲೈನ್ ಥರ ಇದೆ, ಇದೊಂದು ಚೆನ್ನಾಗಿದೆ ಇವ್ರ ಹತ್ರ ಅನ್ನೋ ಥರದ್ದು ಇರುತ್ತೆ ಸರ್. ಈಗ ಧನುಷ್ ಮತ್ತು ಅಭಿ ಕ್ಲೋಸ್ ಫ್ರೆಂಡ್ಸ್ ಸರ್. ಧನುಷ್ ಸೋತ್ಬಿಟ್ರೆ ಅದಕ್ಕೆ ಅಭಿ ಅಥವಾ ಅಭಿ ಸೋತ್ಬಿಟ್ರೆ ಧನುಷ್ ಅನ್ನೋದು ಇಲ್ಲಿ ಬಂದಾಗ ಗೊತ್ತಾಗುತ್ತೆ ಸರ್. ಅಲ್ಲಿ ಅಷ್ಟು ಗೊತ್ತಾಗಲ್ಲ ಸರ್. ಅಲ್ಲ, ಆಕ್ಚುಲಿ ನಿಮ್ಮ ಪತ್ನಿಯವರು ಹೇಳಿತಾರನೆ ಲೈಕ್ ದಟ್ ಈಸ್ ಒನ್ ಲೈಕ್ ಮೇಜರ್ ಒನ್ ಪಾಯಿಂಟ್. ಅಶ್ವಿನಿ ಮತ್ತು ಲೈಕ್ ಜಾನಿ ಅವ್ರ ಜೊತೆಗೆ ಇರಬಾರ್ದಿತ್ತು, ಸ್ವಲ್ಪ ಹೊರಗಡೆ ಬಂದು ಆಟ ಆಡಬೇಕಿತ್ತು. ನೀವು ಹೇಳೋ ಪ್ರಕಾರ ಕಾವ್ಯ ಅವ್ರದೆಲ್ಲ ಗಿಲ್ಲಿ ಅವ್ರದೆಲ್ಲ ಗ್ರೂಪ್ ಅಂತ ಅನ್ಸುತ್ತೆ. ಬಟ್ ಎಲ್ಲೂ ಕೂಡ ಅವ್ರ ಇಂಡಿವಿಜುವಾಲಿಟಿಯನ್ನು ಬಿಟ್ಕೊಟ್ಟಿಲ್ಲ ಆಕ್ಚುಲಿ. ಅದಷ್ಟೇ ಡಿಫ್ರೆನ್ಸ್ ನಿಮ್ದು ಅಂತಂದ್ರೆ. ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟಾಸ್ಕ್ ಅಲ್ಲೇ ಈಗ ರಕ್ಷಿತಾ ಅವ್ರಿಗೆ ಏನ್ ಸುದೀಪ್ ಸರ್ ಬೈದ್ರಲ್ಲ, ಗಿಲ್ಲಿ ಅವರಿಂದ ನೀವು ಇನ್ಫ್ಲೂಯೆನ್ಸ್ ಆಗೇನೋ ಇನ್ಫ್ಲೂಯೆನ್ಸ್ ಆಗಿರ್ಲಿಲ್ಲ, ಏನಿರ್ಲಿಲ್ಲ. ಬಟ್ ನೀವು ತುಂಬಾ ಕ್ಲಿಯರ್ ಆಗೇನೆ ಸೇಫ್ ಟೀಮ್ಗೆ ಹೋದ್ಮೇಲೆ ಕೂಡ ಅಶ್ವಿನಿ ಅವರಿಗೆ ಹೋಗಿ ಹೇಳ್ತೀರಾ, ನಾನು ಸೇಫ್ ಟೀಮಲ್ಲಿ ಇರ್ಬೋದು ಬಟ್ ಆಡ್ತಾ ಇರೋದು ನಿಮ್ಮ ಟೀಮ್ಗೆ ಅಂತ. ಕರೆಕ್ಟ್, ಅದು ಹೇಳ್ತೀನಿ. ಯಾಕೆ ಗೊತ್ತಾ, ರಕ್ಷಿತಾ ಅಲ್ಲಿ ಏನು ಮಾಡಿದ್ಲು ಅಂತ ನನಗೆ ಗೊತ್ತಿರುತ್ತೆ. ರಕ್ಷಿತಾ ಏನು ಮಾಡಿಲ್ ಬಂದಿದ್ಲು ಅಂತ. ಆಮೇಲೆ ನನ್ನ ಆ ಟೀಮ್ ಹೋದ ತಕ್ಷಣ ಅವ್ರು ಏನು ಮಾಡ್ತಾರೆ, ನಾನು ಕನ್ನಡಿಲಿ ನೋಡ್ತೀನಿ, ಗಿಲ್ಲಿ ಅವರು ನನ್ನ ತೋರಿಸ್ಬಿಟ್ಟು ರಘುವಣ್ಣನ ಕರ್ಕೊಂಡ್ಬಿಟ್ಟು ನಾನು ಮತ್ತೆ ವಾಪಸ್ ಕಳ್ಸೋಣ ಅಂದಿರ್ತಾರೆ. ಅದನ್ನು ನಾನು ನೋಡಿರ್ತೀನಿ. ಹಂಗಾಗಿ ಅಕಸ್ಮಾತ್ ಇವ್ರು ಗೆದ್ರೂ ಈ ಚೇಂಜಸ್ ಆಗೋಕ್ಕೆ ನಂದು ಒಮ್ಮತ ಬೇಕಾಗಿರುತ್ತೆ. ನಾನು ಒಮ್ಮತ ಕೊಟ್ಟರೆ ತಾನೇ ಇವ್ರು ರಘುವಣ್ಣನ ಕರ್ಕೊಳ್ಳೋದು. ನೀವು ಸೋತ್ರು ತಲೆ ಕೆಡ್ಸ್ಕೊಬೇಡಿ, ಆಡಿ ಅನ್ನೋ ಥರದ್ದು ಒಂದಿರುತ್ತೆ. ಯಾಕಂದ್ರೆ ಇವ್ರು ನನಗೆ ಅಲ್ಲಿ ಹೋದ ತಕ್ಷಣ ಇನ್ನೂ ಕಾವ್ಯ ಓದ್ತಿರ್ತಾರೆ ಅಷ್ಟೇ, ಅದ್ಲು ಬದಲು ಮಾಡ್ಬೋದು ಅಂತ. ಅಷ್ಟಲ್ಲಿ ಗಿಲ್ಲಿ ಅವರು ಹಿಂಗೆ ತೋರಿಸೋದು ನಾನು ಕಣ್ಣಲ್ಲಿ ನೋಡಿರ್ತೀನಿ. ಅದಕ್ಕೆ ಆ ಮಾತನ್ನ ಹೇಳಿರ್ತೀನಿ. ಅಲ್ಲಿ ಅದೇನೇ ಸರ್ ಇರೋದು, ಹಿಂದೆ ಮುಂದೆ ಆಟನೇ ಬಿಗ್ ಬಾಸ್ ಇರೋದು. ನನ್ನ ಒಮ್ಮತ ಇದ್ರೇನೆ ಇವ್ರು ಬಹುಮತ ಇಲ್ಲ ಒಮ್ಮತ ಇರಬೇಕು. ನಾನು ಒಪ್ಪಿದ್ರೆ ತಾನೇ ಇವ್ರು ಆಚೆ ಕಳ್ಸೋದು ಅನ್ನೋದನ್ನೇ ನಾನು ಹೇಳ್ತೀನಿ. ಅದನ್ನೇ ಕೂಡ ಅಲ್ಲೂ ಮಾಡ್ತೀನಿ. ಎಸ್ ಸರ್. ಬಟ್ ಆದರೆ ಅಶ್ವಿನಿ ಮತ್ತು ಜಾನ್ವಿ ಅವ್ರ ಜೊತೆಗೆ ಬಹುಶಃ ಇಲ್ಲದೆ ಇರ್ತಿದ್ರೆ ಅಥವಾ ಅದ್ರ ಬಗ್ಗೆ ಗೊತ್ತಾಗಿರ್ತಿದ್ರೆ ನಿಮ್ಗೆ ಚೆನ್ನಾಗಿ ಆಗ್ತಿತ್ತು ಆಟ ಅಂತ ಇವಾಗ ಮನವರಿಕೆ ಆಗಿದೆ ನಿಮ್ಗೆ ಹೇಗೆ ಸರ್? ಅದು ನನ್ನ ಹೆಂಡತಿ ಸ್ಟೇಜ್ ಮೇಲೆ ಹೇಳಿದ್ರಲ್ಲ, ಅಲ್ಲೇ ಅಲ್ವಾ ಸರ್ ನನಗೂ ಗೊತ್ತಾಗಿದ್ದು. ಆಮೇಲೆ ಮನೆಗೆ ಬಂದ್ಮೇಲೆ ಅಲ್ವಾ ಸರ್ ಈ ಥರದ್ದೇನೋ ಓಡ್ತಿದೆ ಅನ್ನೋದು ಗೊತ್ತಾಗೋದು. ಏನಂದ್ರು ವೈಫ್ ಬೇರೆ ಏನಂದ್ರು? ಅದೇ ಅಲ್ಲಿಂದ ಬರೋಕೆ ಎಲ್ಲಿ ಗೊತ್ತಾಗುತ್ತೆ ಅಲ್ಲಿ ಅಂತ ಅಂದೆ. ಅಕಸ್ಮಾತ್ ನನಗೆ ಅಲ್ಲ ಇವ್ ನೀವು ಹೇಳತ್ರ ಇವಾಗ ಹೇಳಿದ್ರೆ ಗೊತ್ತಾಗಿದೆ, ಚೆನ್ನಾಗಿದೆ. ಗೊತ್ತಾಗಿದ್ದಿದ್ರೆ ರಕ್ಷಿತನ್ ಇಲ್ಲಿ ಹೆಗಲ ಮೇಲೆ ಕೂರ್ಸ್ಕೊಂಡಿರ್ತಿದ್ದೆ ಸರ್. ರಕ್ಷಿತಂಗ್ ಸಿಕ್ಕಾಪಟ್ಟೆ ಹೊರಗಡೆ ಭಯಂಕರ. ಅದೇ ಗೊತ್ತಾಗಿದ್ದಿದ್ರೆ. ಈಗ ಅದು ಗೊತ್ತಾಗಿದ್ರೆ ಅಶ್ವಿನಿ ಮೇಡಮ್ ಯಾಕೆ ಸರ್ ಅವ್ರ ಹತ್ರ ಕಿತ್ತಾಡ್ತಿದ್ರು, ಮಗಳೇ ಅಂತ ಕೈ ತೂತ್ ತಿನ್ನಿಸ್ತಿರಲ್ವ ಸರ್? ಅದೇ ಅಲ್ವಾ ಸರ್ ಬಿಗ್ ಬಾಸ್ ಆಟ. ಇಲ್ಲಿ ಬಂದ್ಮೇಲೆ ಗೊತ್ತಾಗೋದು. ಗೊತ್ತಾಗಲ್ಲ ಸರ್. ಮೇ ಬಿ ನನ್ನ ಟ್ರ್ಯಾಕ್ ಅಲ್ಲೆಲ್ಲೋ ಅನ್ಲಕ್ಕಿ ಇಲ್ಲ ಹೋಗ್ತಿತ್ತು. ಈಗ ಕರೆಕ್ಟಾಗಿ ಆಡ್ತಿರೋದು ಅವ್ರಿಗೂ ಗೊತ್ತಿಲ್ಲ ಸರ್. ಪಾಪ ನಾವು ಕರೆಕ್ಟಾಗಿ ಆಡ್ತಿರೋದು ಆಡ್ತಿದ್ದಾರೆ, ಅವ್ರ ಟ್ರ್ಯಾಕ್ ಲೆಕ್ಕಲ್ಲಿದೆ ಅಥವಾ ಚೆನ್ನಾಗಿದೆ. ನಾವು ಒಂಟಿ ಅಂತ ಬಂದಾಗ ಈ ಕಡೆ ಆಗ್ಬಿಟ್ಟಿದ್ವಲ್ಲ ಸರ್, ಇಲ್ಲೊಂದು ಸ್ವಲ್ಪ ಬಾಂಡೇಜ್ ಬೆಳೆದ್ಬಿಟ್ಟಿತ್ತು. ಅವ್ರು ಜಂಟಿ ಅಂತ ಆದಾಗಲೇ ಅವಾಗಿಂದನೂ ನಮ್ಮ ನೋಡಿ ಅವ್ರ ಕಂಡ್ರೆ ಆಗ್ತಿರಲ್ಲ, ಅವ್ರು ನಮ್ಮ ಕಂಡ್ರೆ ಆಗ್ತಿಲ್ಲ. ಆ ಟ್ರ್ಯಾಕ್ ಚೆನ್ನಾಗಿದೆ, ಅದಂಗೆ ಆಗ್ತಿದೆ. ನಮ್ಮ ಟ್ರ್ಯಾಕ್ ಹಿಂಗೆ ಆಗಿದ್ದು ನನಗೆ ಇಲ್ಲಿ ಬಂದ ಮೇಲೆ ಅಲ್ವಾ ಸರ್ ಗೊತ್ತಾಗಿದ್ದು. ನನಗೇನು ಗೊತ್ತು ಸರ್ ಈ ಥರದ್ದೇನೋ ಇವ್ರು ಮಾತಾಡಿದಾರೆ ಅಲ್ಲೇನೋ ಒಂದು ಸಣ್ಣ ಹಿಂಟ್ ಕೊಡ್ತಾರೆ ಸರ್ ನಿಮಗೆ. ಅದು ಅಷ್ಟೊಂದು ಕ್ಲಾರಿಟಿಲಿ ಗೊತ್ತಾಗಲ್ಲ ಸರ್. ಸಣ್ಣ ಹಿಂಟ್ ಕೊಡ್ತಾರೆ ನಿಮಗೆ. ಆ ಥರದ್ದು ಎಷ್ಟೋ ಸತಿ ಜಗಳಗಳಾಗಿದೆ. ನನಗೂ ಅಶ್ವಿನಿ ಮೇಡಮ್ ಲೆಕ್ಕ ಇಲ್ಲದೆ ಎಷ್ಟು ಸತಿ ನಾಮಿನಿ ಮಾಡಿರ್ತೀನಿ ಅವ್ರನ್ನ ಡೈರೆಕ್ಟಾಗಿ. ಆ ಥರದ್ದು ಎಲ್ಲವೂ ಸಿಕ್ಕಾಪಟ್ಟೆ ಅವ್ರಿಗೆ ನಾನು ಅಂದಿರೋದು ಅನ್ಸುತ್ತೆ. ಮತ್ತೆ ಒಂದು ಟೀಮು ಅಂತ ಟಾಸ್ಕ್ ಅಂತ ಮಾಡಿದಾಗ ಅಲ್ಲೆಲ್ಲೋ ಒಂದಾಗ್ಬಿಡ್ತಿದ್ವಲ್ಲ ಸರ್. ಆ ಥರದ್ರಲ್ಲಿ ಏನೋ ಅದೇ ರಾಂಗ್ ಸ್ಟೆಪ್ಪು ಸರ್. ಅದನ್ನು ಸಮರ್ಥಿಸ್ಕೊಳ್ಳಲ್ಲ ನಾನು. ಇಲ್ಲ ಅಂದ್ರೆ ನಾನು ಯಾಕೆ ಆಚೆ ಸ್ಟೆಪ್ ಅಂತ ಒಪ್ಕೋತೀರಾ? ಆಚೆ ಬಂದಿದ್ದೀನಲ್ಲ, ರಾಂಗ್ ಸ್ಟೆಪ್ ಅಲ್ವಾ ಸರ್ ಆಚೆ ಕರ್ಕೊಂಡು ಬಂದಿದ್ದು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.